ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ನಾನೇ ಮಾಡ್ಕೊಳ್ತೀನಿ. ಹಾಗಾಗಿ ಅದನ್ನೆಲ್ಲ ಕುಟ್ಟಾಣಿನಲ್ಲಿ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಫಿಶ್ ಎಲ್ಲ ಕ್ಲೀನ್ ಮಾಡಿಟ್ಟು ನೆಕ್ಸ್ಟು ಒಂದು ತಟ್ಟೆ ತೊಗೊಂಡು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ತವಾ ಫ್ರೈಗೆ ಮೊದಲಿಗೆ ನಾನು ಅಚ್ಚ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ, ಆಮೇಲೆ ಕಪ್ಪು ಮೆಣಸು ಕಾಳಂದು ಪೌಡರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪೌಡರು, ನೆಕ್ಸ್ಟು ಗರಂ ಮಸಾಲ ಪೌಡರು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ತಟ್ಟೆಯಲ್ಲಿ ಹಾಕೊಂಡಿದ್ದೀನಿ ಅಂದರೆ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿರುತ್ತೆ ಹಚ್ಚಲಿಕ್ಕೆ ಅಂತ ಹೇಳಿ ಅಗಲವಾದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು ನಿಂಬೆಹಣ್ಣನ್ನು ಫುಲ್ಲು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ತಲೆ ಮತ್ತು ಇದನ್ನೆಲ್ಲ ತೆಕ್ಕೊಂಡ್ಬಿಟ್ಟಿದ್ದೀನಿ ಸಾಂಬಾರು ಮಾಡಲಿಕ್ಕೆ ಅದು ಅಂತ. ಪೀಸ್ಗಳನ್ನ ಮಾತ್ರ ನಾನು ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣನ್ನು ಫುಲ್ಲು ಹಿಂಡ್ಕೊಳ್ಳೋಣ. ಮೊದಲಿಗೆ ಚೆನ್ನಾಗಿ ಅದನ್ನು ಬೀಜ ಎಲ್ಲ ತೆಗೆದು ಹಿಂಡ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ರೆಡಿ ಇರೋದು ಹಾಕ್ಕೋಬೋದು. ಸ್ವಲ್ಪ 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫಿಶ್ಗೆ ಹಚ್ಚಿದ್ರೆ ಎಲ್ಲ ಫುಲ್ಲು ಅಂಟ್ಕೋಬೇಕು. ಆ ರೀತಿ ಒಂದು ಅದಕ್ಕೆ ಕಲಿಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಪೀಸ್ಗೆ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ನೀಟಾಗಿ ನಾವು ಮಿಕ್ಸ್ ಮಾಡಿರುವಂಥ ಮಸಾಲೆನ ನೀಟಾಗಿ ಒಂದೊಂದು ಪೀಸ್ಗೂ ಹಚ್ಕೋಬೇಕಾಗತ್ತೆ. ತುಂಬಾ ಬೇಗ ಆಗುತ್ತೆ. ಅಕ್ಕಿ ಹಿಟ್ಟು ಬೇಡ, ಕಡಲೆ ಹಿಟ್ಟು ಬೇಡ, ಕಾರ್ನ್ಫ್ಲೋರ್ ಬೇಡ, ಏನೂ ಬೇಡ. ಹಾಗೆ ಇದು ಇಷ್ಟು ಮಸಾಲೆಗಳನ್ನು ನಾನು ಹಚ್ಚಿದ್ನಲ್ಲ ಅಷ್ಟು ಮಸಾಲೆಗಳನ್ನು ಹಾಕಿ ನಾನು ಫಿಶ್ಗೆ ಎಲ್ಲ ಹಚ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಉಪ್ಪಿಡಿಬೇಕು. ಉಪ್ಪು ಖಾರ ಮಸಾಲೆ ಎಲ್ಲ ಇಟ್ಕೋಬೇಕು. ಹಾಗಾಗಿ ಎಲ್ಲವನ್ನು ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದನ್ನೇ ತೆಕ್ಕೊಂಡು ನೀಟಾಗಿ ಹಚ್ಕೋಬೇಕು. ನಾವೆಷ್ಟು ನೀಟಾಗಿ ಹಚ್ಚಿ ಇದನ್ನು ಮೇನು ನೆನೆಸ್ತೀವೋ ಅಷ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹಚ್ಚಿ ಇಟ್ಕೊತಾ ಇದ್ದೀನಿ. ಈಗ ಎಲ್ಲವೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಚ್ಚಿ. ಇದನ್ನು ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆ ಬೇಕೇ ಬೇಕು. ನಾನು 1.5 ಗಂಟೆ ನೆನೆಸಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. 1.5 ಗಂಟೆ ನೆನೆಸಿದ್ರೆ ಫ್ರಿಜ್ಜಿನಲ್ಲಿ ಬೇಕಾದರೂ ಇಟ್ಕೋಬೋದು ನೀವು. ನಾನಿವಾಗ ತವಾ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ತವಾ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ, ತವಾ ಕಾದಿದೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ನೋಡಿ, ಈ ರೀತಿ ಎಲ್ಲದಕ್ಕೂ ಹಚ್ಕೋಬೇಕು. ತವಾಗೆ ಹಚ್ಕೊಂಡ ನಂತರ ಫಿಶನ್ನ ನಾವು ನೆನೆಲಿಕ್ಕೆ ಇಟ್ಟಿದ್ದ ಫಿಶನ್ನ ಒಂದೊಂದೇ ಫಿಶನ್ನು ಹಾಕ್ಕೊಳ್ಳೋಣ. ಬೇಗ ಬೆಂದೋಗ್ಬಿಡುತ್ತೆ ಫಿಶ್ಶು. ನಾವು ಈ ರೀತಿ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು 2 ದಿನ 3 ದಿನ ಬೇಕಾದರೆ ತವಾ ಮೇಲೆ ಫ್ರೈ ಮಾಡಿಕೊಂಡು ತಿನ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಆದಮೇಲೆ ಸ್ವಲ್ಪ ಬೆಂದಿದೆ ಅಂತ ಆದಮೇಲೆ ಕೆಳಗಡೆಯಿಂದ ಮಗ್ಚು ಹಾಕಬೇಕು. ಇದು ಕೆಳಗಡೆದ ಮೇಲ್ಗಡೆ ಮಾಡಿಬಿಟ್ಟು ಈ ರೀತಿ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ಈ ರೀತಿಯಾಗಿ ಎಲ್ಲನೂ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡ್ರೆ ಬೇಗ ಬೇಯ್ಕೊಳ್ಳೋ 2 ಸೈಡೂ ಬೇಯುತ್ತೆ ಅಂತ. ನೋಡಿ, ಈ ರೀತಿ ಅಷ್ಟೇ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಬೇಕಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಎಣ್ಣೆಲಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಫಿಶ್ಗೆ. ನಾನು ಸನ್ಪ್ಯೂರ್ ಆಯಿಲ್ ಹಾಕ್ತೆ. ಕೊಬ್ಬರಿ ಎಣ್ಣೆ ಖಾಲಿ ಆಗಿತ್ತು. ಹಾಗಾಗಿ ಈ ವಿಡಿಯೋ ನೋಡ್ತಾ ಇರೋರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಎಷ್ಟು ಚೆನ್ನಾಗಾಯಿತು ಅಂದರೆ ಫಿಶ್ಶು
ಅದು ಫುಲ್ಲು ಮರೂನ್ ಕಲರ್ ಆಗಬೇಕು. ಅಂದರೆ ನಾನು ಯಾವುದೇ ಬಣ್ಣನ ಬಳಸಿಲ್ಲ, ಇದಕ್ಕೆ ಮಾಮೂಲಿ ಚಿಲ್ಲಿ ಪೌಡರೆಲ್ಲ ಹಾಕ್ಕೊಂಡಿದ್ದೀನಿ, ಅದೇ ಕಲರ್ ಅಷ್ಟೇ. ಅದು ನೋಡಿ ಎಷ್ಟು ಚೆನ್ನಾಗಾಯಿತು. ಇವಾಗ ಇದು ಆಗಿದೆ, ತೆಗೆದಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ನೀವು ಮಾಡಿ ನೋಡಿಬಿಟ್ಟು ಹೇಳಿ ಹೇಗಿತ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫಿಶ್ ಫ್ರೈ ಮಾಡಿ ಸಾಂಬಾರು ಕೂಡ ಮಾಡಿದ್ದೆ ನಾನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.